ಕರಿನಹಳ್ಳಿ ಕೆರೆಯಲ್ಲಿ ವಾಲಿಬಾಲ್ ಪಂದ್ಯಾವಳಿ ಮಧುಕುಮಾರ್. ಗ್ರಾಮೀಣ ಕ್ರೀಡಾ ಪ್ರತಿಭೆಗಳನ್ನು ಹೊರತೆಗೆಯಲು ಫೆಬ್ರವರಿ 27ರಿಂದ 3 ದಿನಗಳ ಕಾಲ ತಾಲೂಕಿನ ಕರಿನಹಳ್ಳಿ ಕ್ಯಾಲನೂರು ಕೆರೆ ಅಂಗಳದಲ್ಲಿ ಮಧು ಅಣ್ಣ ಪ್ರೀಮಿಯರ್ ವಾಲಿಬಾಲ್ ಲೀಗ್ ಪಂದ್ಯಾವಳಿಯನ್ನ ಹಮ್ಮಿಕೊಳ್ಳಲಾಗಿದೆ ಅಂತ ಸಮಾಜ ಸೇವಕ ಅಂಕತಟ್ಟಿಯ ರುದ್ದಿ ವೆಂಚರ್ಸ್ ಮಾಲೀಕ ಎಎನ್ ಮಧುಕುಮಾರ್ ಹೇಳಿದ್ದಾರೆ. ವೇಮಗಲ್ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ 60 ತಂಡಗಳನ್ನು ಪಂದ್ಯಾವಳಿಗೆ ನಿರೀಕ್ಷಿಸಲಾಗಿದ್ದು ಆಟಗಾರರಿಗೆ ಅಗತ್ಯವಾದ ಮೂಲ ಸೌಲಭ್ಯಗಳನ್ನು ಸಜ್ಜುಗೊಳಿಸಲಾಗಿದೆ. ಎಲ್ಲ ಆಟಗಾರರಿಗೆ ಊಟೋಪಚಾರ ಮತ್ತು ಕುಡಿಯುವ ನೀರಿನ ಸೌಲಭ್ಯವನ್ನು ಒದಗಿಸಲಾಗಿದೆ. 1,01,000 ರು ಪ್ರಥಮ ಬಹುಮಾನ, ದ್ವಿತೀಯ ಬಹುಮಾನವಾಗಿ 50,000 ರು, 25,000 ರು, 25,000 ರು ತೃತೀಯ ಬಹುಮಾನ ಕೊಡಲಾಗಿದೆ. ಗ್ರಾಮೀಣ ಭಾಗದ ಯುವ ಜನರಲ್ಲಿ ಕ್ರೀಡಾ ಮನೋಭಾವ ಬೆಳೆಸಲು ಮುಂದಿನ ದಿನದಲ್ಲಿ ಕ್ರಿಕೆಟ್, ಖೋ-ಖೋ, ಕಬಡ್ಡಿ ಪಂದ್ಯಾವಳಿಯನ್ನ ಆಯೋಜನೆ ಮಾಡಲಾಗುತ್ತೆ ಅಂತ ಹೇಳಿದ ಮಧುಕುಮಾರ್, ಜಿಲ್ಲೆಯಲ್ಲಿನ ಎಲ್ಲ ವಾಲಿಬಾಲ್ ತಂಡಗಳು ಪಂದ್ಯಾವಳಿಯಲ್ಲಿ ಭಾಗವಹಿಸುವುದರ ಮೂಲಕ ಕ್ರೀಡಾ ಪ್ರೇಮವನ್ನ ಮೆರೆಯಬೇಕು ಅಂತ ಮನವಿ ಮಾಡಿದ್ರು. ವಾಲಿಬಾಲ್ ಪಂದ್ಯಾವಳಿ ಆಯೋಜಕ ತಂಡದ ಅಮ್ಮನಲ್ಲೂರು ನಾಗೇಶ್, ಕೆಆರ್ಪುರ ಮಂಜುನಾಥ್, ಚಂಚಿಮಲೆ ಸುದರ್ಶನ್, ಭರತ್, ಆದಿತ್ಯ ಮತ್ತು ಪ್ರದೀಪ್ ಇದ್ದರು. ಇನ್ನು ಮಧುಣ್ಣ ಪ್ರೀಮಿಯರ್ ವಾಲಿಬಾಲ್ ಲೀಗ್ ಪಂದ್ಯಾವಳಿ ಆಹ್ವಾನ ಪತ್ರಿಕೆಯನ್ನ ಸಮಾಜ ಸೇವಕ ಮಧುಕುಮಾರ್ ನಾವು ಒಂದು 60 ಟೀಮ್ ಬರುತ್ತೆ ಅಂತ ಅನ್ಕೊಂಡಿದ್ದೀರಿ. 60 ಟೀಮ್ ಅಲ್ಲಿ ಕರೆಕ್ಟಾಗಿ ನೀಟಾಗಿ ಎಲ್ಲ ಮಾಡ್ಕೊಂಡು 27 ಮಾಡ್ಕೊಂಡು 1ನೇ ತಾರೀಕು ಫೈನಲ್ ಅನ್ಕೊಟ್ಟಿದ್ದೀವಿ. ಸರ್, ಇದು ಹೆಂಗೆ ಸರ್? ಗ್ರಾಮೀಣ ಪ್ರತಿಭೆಗಳನ್ನ ಗುರುತಿಸಿ ಪ್ರೋತ್ಸಾಹ ಮಾಡಕ್ಕ ಅಥವಾ ಕ್ರೀಡಾಭಿಮಾನವನ್ನ ಬೆಳೆಸಕ್ಕ? ನಾನು ಇದೇ ಭಾಗದಲ್ಲಿ ಅಕ್ಕಟ್ಟಿ ಗ್ರಾಮದಲ್ಲಿ ಇರೋದು, ಅಂದ್ರೆ ನಮ್ಮ ಒಂದು ಸ್ಥಳ ಇರೋದ್ರಿಂದ ನನಗೆ ನಮ್ಮೂರ ಕಡೆ ಏನಾದ್ರು ಮಾಡಬೇಕು ಅಂತ ಕೇಳಿದಾಗ ನಮ್ಮ ಸ್ನೇಹಿತರಾದ ನಾಗೇಶ್ ಅವರಾಗಲಿ, ಮಂಜಣ್ಣ ಆಗಲಿ, ಸುಧೀರಣ್ಣ ಅವರಾಗಲಿ, ಆದಿತ್ಯ ಅವರಾಗಲಿ ಎಲ್ಲ ಇದೇ ಭಾಗದಲ್ಲಿದ್ದ ಮೊದಲು ನಂಗೆ ಪರಿಚಯ ಇದ್ದಾರೆ. ಹಾಗಾಗಿ ಇವರು ನನ್ನ ಕೇಳ್ಕೊಂಡ್ರು, ಅಂದ್ರೆ ಕೇಳಿದ ಈ ಥರ ಏನೋ ಮಾಡಬೇಕು ಈ ಭಾಗದಲ್ಲಿ ಅಂತ. ಹಾಗಾಗಿ ನಾವು ಇದನ್ನು ಫಸ್ಟ್ ಮಾಡ್ತಾ ಇದ್ದೀವಿ ವಾಲಿಬಾಲ್ ಲೀಗ್ನ. ಇದಾದ್ಮೇಲೆ ಮುಂದಿನ ದಿನಗಳಲ್ಲಿ ಖೋ-ಖೋ ಆಗಲಿ, ಕಬಡ್ಡಿ ಆಗಲಿ ಮತ್ತೆ ಕ್ರಿಕೆಟ್ನ ಕೂಡ ನಾವು ಮಾಡಬೇಕು ಅಂತ ಇದ್ದೀರಿ. ಸೊ ಹಾಗಾಗಿ ನಿಮ್ಮೆಲ್ಲ ಸಹಕಾರ ನನಗೆ ಬೇಕಾಗುತ್ತೆ. ಎಷ್ಟನೇ ವರ್ಷ ಬಂದಿರುವಂತಹ ವ್ಯಕ್ತಿ ಎಲ್ಲ ಆಟಗಾರರಿಗೆ ಊಟದ ವ್ಯವಸ್ಥೆ ಮಾಡಿರುತ್ತೆ, ನೀರಿನ ವ್ಯವಸ್ಥೆ ಇರುತ್ತೆ, ಕುಡಿಯೋ ನೀರಾಗಲಿ ಅದಾಗಲಿ, ಅದ್ರ ಜೊತೆಗೆ ಟೀ ಶರ್ಟ್ಗಳನ್ನ ಕೊಡ್ತಿದ್ದೀರಿ. ತಪ್ಪಾದ ಪಾನಿಗಳೆಲ್ಲ ಇದ್ದೇ ಇರ್ತದೆ. ಬರೀ ಬಹುಮಾನನ ಅದ್ರ ಜೊತೆ ಟ್ರೋಫಿಯನ್ನ ಕೊಡ್ತಾ ಇದ್ದಾರೆ. ಬಹುಮಾನ ಜೊತೆ ಟ್ರೋಫಿ ಇದೇ ಇರುತ್ತೆ. ಮೊದಲೇ ಬಹುಮಾನ ಅಷ್ಟೇ, 2ನೇ ಬಹುಮಾನ ಸಮಾಧಾನ, 3ನೇದಾಗಲಿ 3ಕ್ಕೂ ಟ್ರೋಫಿಗಳನ್ನ ಸರಿ. ಮಂದಿ ಇದು ಜಾಯ್ನ್ ಆಗಬೇಕು ಅಂದ್ರೆ ಎಂಟ್ರಿ ಫೀಸ್ ಎಲ್ಲ ಎಂಟ್ರಿ ಫೀಸು ಆಕ್ಚುಲಿ ನಮಗೆ ಎಂಟ್ರಿ ಫೀಸ್ ಅನ್ನೋ ಒಂದು ಉದ್ದೇಶ ಇರಲಿಲ್ಲ. ಬಟ್ ಆದರೆ ಕ್ರೀಡೆಗಳಿಗೆ ಒಂದು ಸೀರಿಯಸ್ನೆಸ್ ಇರಬೇಕು. ಹಾಗಾಗಿ ಯಾರೇ ಬಂದು ಹಾಡೋದು ಬೇಡ, ಸ್ವಲ್ಪ ಶಿಸ್ತು ಬದ್ಧವಾಗಿರಲಿ ಅಂತ ಹೇಳಿ ಇದನ್ನು ಮಾಡ್ತೀವಿ. ಮತ್ತು ಇದೇ ಹಣವನ್ನು ನಾವು ಮನೆಗೆ ತೊಗೊಳೋದಲ್ಲ, ಇಲ್ಲಿರುವಂಥ ಬಡ ಮಕ್ಕಳಿಗಾಗಲಿ, ಸ್ಕೂಲ್ಗಾಗಲಿ ಏನೋ ಮಾಡ್ಕೊಡ್ತೀವಿ.